ನಮಸ್ಕಾರ ಸ್ನೇಹಿತರೆ, ಗಣಿ ಎಜು ಎಕ್ಸ್ಪ್ಲೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಓಕೆ, ಫೈನಲ್ ಆಗಿ ನಿಮಗೆ ಸೆಕೆಂಡ್ ಸೆಮಿಸ್ಟರ್, ಥರ್ಡ್ ಸೆಮಿಸ್ಟರ್ ಮತ್ತು ಫೋರ್ತ್ ಸೆಮಿಸ್ಟರ್ ನಿಮ್ಮ ಒಂದು ರಿಸಲ್ಟ್ ಅನ್ನೋದು ಅನೌನ್ಸ್ ಆಗುತ್ತೆ. ಎಷ್ಟೋ ಹುಡುಗರು ನನಗೆ ಪರ್ಸ್ನಲ್ ಆಗಿ ಸಿಕ್ಕಾಪಟ್ಟೆ ಈ 1 ರಿಂದ 2 ಗಂಟೆ ಒಳಗೆ ಭಾಳಷ್ಟು ಕ್ವಶನ್ಸ್ ಅಥವಾ ಪರ್ಸ್ನಲ್ ಮೆಸೇಜ್ ಭಾಳಷ್ಟು ಬಂದಿದ್ದಾವೆ. ಕ್ಷಮೆ ಇರಲಿ, ಎಲ್ಲರೂ ಕೂಡ ಮೆಸೇಜ್ ಮಾಡಲಿಕ್ಕಾಗಲ್ಲ. ಯಾಕಂತಂದರೆ ಸಾವಿರಾರು ಸ್ಟೂಡೆಂಟ್ಸು ನನಗೆ ಪರ್ಸ್ನಲ್ ಮೆಸೇಜ್ ಹಾಕಿದಾಗ ಎಲ್ಲರೂ ಕೂಡ ಹಾಕೋಕ್ಕಾಗಲ್ಲ. ಯಾಕಂದರೆ ಅದರಲ್ಲಿ ಬೇರೆ ಯಾರೋ ಒಬ್ಬರು ಸಡನ್ನಾಗಿ ಟೆಕ್ನಿಕಲ್ ಇಶ್ಯೂಯಿಂದ ಇವತ್ತು ಬರಲ್ಲ, ರಿಸಲ್ಟ್ ನಾಳೆ ಬರುತ್ತೆ ಬೇರೆ ಅಂದ್ಬಿಟ್ರು. ಓಕೆ, ಸೊ ಹಂಗಾಗಿ ಎಲ್ಲ ಹುಡುಗರನ್ನ ಸ್ವಲ್ಪ ಮೈಂಡ್ ಡೈವರ್ಟ್ ಮಾಡೋಕ್ಕೆ ಏನೇನೇ ಮಾಡಿದರು. ಸೊ ಹಂಗಾಗಿ ಎಲ್ಲರಿಗೂ ಕೂಡ ಪ್ರತಿಯೊಬ್ಬರು ನನಗೆ ನೀನೇ ಫೇಕಾಗಿ ಹೇಳ್ತಿದ್ದೆ ಅಂತ ನನಗೆ ಕ್ವೆಶನ್ಸ್ ಮಾಡೋಕತ್ರು. ಓಕೆ, ಅವ್ರಿಗೆಲ್ಲರೂ ಕೂಡ ಆನ್ಸರ್ ಮಾಡೋಕ್ಕೆ ವಾಟ್ಸಪ್ ಚಾನಲಲ್ಲಿ ಹಾಕ್ತಾಯಿದ್ದೆ. ಓಕೆ, ಸೊ ಅಂದರೆ ಇಲ್ಲಿ ಸ್ವಲ್ಪ ವೇಟ್ ಮಾಡಿರಿ. ಸೊ ಯೂನಿವರ್ಸಿಟಿ ಸ್ವಲ್ಪ ಪ್ರಾಬ್ಲಮ್ ಇದಾಗ್ತಿದೆ, ಸರ್ವರ್ ಸ್ವಲ್ಪ ಆಗ್ತಾಯಿದೆ. ಸೊ ಹಂಗಾಗಿ ವೇಟ್ ಮಾಡಿರಿ, ಬರುತ್ತೆ ರಿಸಲ್ಟ್ ಅಂತ ಇದ್ವಿ. ಕೊನೆಗೆ ಏನಪ್ಪ ಅಂದರೆ ಓಕೆ, ಆ್ಯಸ್ ಎಕ್ಸ್ಪೆಕ್ಟೆಡ್ ಹುಡುಗರು ಅಂದರೆ ಫೋರ್ತ್ ಸೆಮ್ ಮೇ ಬಿ ನಾಳೆ ಬರ್ಬೋದು ಅಂದ್ಕೊಂಡಿದ್ವಿ. ಈಗ ಹಂಗೇನಿಲ್ಲ, ಎಲ್ಲ ಸೆಕೆಂಡ್ ಸೆಮ್ಮು, ಥರ್ಡ್ ಸೆಮಿಸ್ಟರ್ ಮತ್ತು ಫೋರ್ತ್ ಸೆಮಿಸ್ಟರ್ ಎಲ್ಲನೂ ಕೂಡ BSNL ಸ್ಟೂಡೆಂಟ್ಸ್ಗೆ ರಿಸಲ್ಟ್ ಅನೌನ್ಸ್ ಆಗಿದೆ. ಹೋಗ್ಬಿಟ್ಟು ಚೆಕ್ಔಟು ನಮ್ಮ ಒಂದು ಕಮೆಂಟ್ ಸೆಕ್ಷನ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಥವಾ ವಾಟ್ಸಪ್ ಚಾನಲ್ ಏನು ಕಾಣಿಸ್ತಿದೆ ವಾಟ್ಸಪ್ ಚಾನಲ್ ಕೊಟ್ಟಿದ್ದೀನಿ. ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೋಬೋದು. ಬೇಕಾದರೆ ರಿಸಲ್ಟ್ ಕೂಡ ಬಂದಿರತಕ್ಕಂಥದ್ದು ಕೂಡ ಪ್ರೂಫ್ ತೋರಿಸ್ತಾಯಿದ್ದೀನಿ. ಎನಿವೇ, ನಾನು ನಿಮಗೆ ಹೇಳ್ಬಿಟ್ಟಿದ್ದೀನಿ, ಈಗ ಇಲ್ಲಿ ಒಂದು ಚಾನಲಲ್ಲಿ ಒಂದು 25,000 ಇದ್ದಾರೆ. ಓಕೆ, 25,000 ಸ್ಟೂಡೆಂಟ್ಸು ಕೂಡ ನಾವು ಏನಾದರೂ ಒಂದು ಹೇಳ್ತಿರ್ತೀವಪ್ಪ ಅಂತಂದರೆ ಅಫಿಷಿಯಲಾಗಿ ಬರೋ ತನಕ ನಾವು ಯಾವುದೇ ರೀತಿ ಹೇಳೋಕ್ಕಾಗಲ್ಲ. ಯಾಕಪ್ಪ ಅಂತಂದರೆ ಇದು ಒಬ್ಬರು ಇಬ್ಬರು ಏನೋ ಒಂದು 100 ಜನ 200 ಸ್ಟೂಡೆಂಟ್ ನೋಡ್ತಿದ್ದಾರಪ್ಪ ಅಂತಂದರೆ ಹ್ಯಾಂಡಲ್ ಮಾಡ್ಬೋದು. ಈಗ ಸಾವಿರಾರು ಸ್ಟೂಡೆಂಟ್ಸ್ ನೋಡುವಾಗ ಸಡನ್ನಾಗಿ ನಾವು ಏನು ಕೂಡ ಹಾಕೋಕ್ಕೂ ಆಗೋದಿಲ್ಲ, ನಮಗೆ ಭಯ ಆಗುತ್ತೆ. ಓಕೆ, ಯಾಕಂದರೆ ನಮಗೆ ಅಫಿಷಿಯಲಾಗಿ ಬರುವಂಥ ಏನಾದರೂ ಅಪ್ಡೇಟ್ ಮಾತ್ರ ಹೇಳ್ತಿರ್ತೀವಿ. ಓಕೆ, ಅಲ್ಲಿ ವರ್ಕ್ ಮಾಡೋರು ಮಾತ್ರ ಹೇಳ್ತಿರ್ತಾರೆ, ನಮಗೆ ಯಾರು ಕೂಡ ಹೇಳ್ತಾರಲ್ಲ. ಹಂಗಾಗಿಬಿಟ್ಟು ನಾವು ರಿಸಲ್ಟ್ ಅಂತಲ್ಲ, ಯಾವುದೇ ಒಂದು ಅಪ್ಡೇಟ್ ಬಂದರೂ ಕೂಡ ಅಫಿಷಿಯಲ್ ಆಗಿರೋದನ್ನ ಮಾತ್ರ ಹೇಳ್ತೀವಿ. ಇನ್ ಕೇಸ್ ಅಲ್ಲ ಅಂತಂದರೆ ಅಲ್ಲೇ ಬಗೆಹರಿಸ್ಕೊತೀವಿ. ಪದೇ ನಾವು ಹಿಂಗಿದ್ದಾಗ ನೋಡಿ ನಾ ಆಗ್ತಿರೋದು. ಓಕೆ, ವೇಟ್ ಫಾರ್ ಓಕೆ ಎಲ್ಲರೂ ಕೂಡ ಆಗ್ತಿದ್ರೆ ನೀವು ಹೇಳ್ತಿರೋದು ಸುಳ್ಳು ಅಂತ ಹೇಳಿದಾಗ ನಾನು ಹೌದು ಅಂತಲೂ ಕೂಡ ಸಡನ್ನಾಗಿ ಹೇಳಿಲ್ಲ. ಯಾಕಂತಂದರೆ ವೇಟ್ ಫಾರ್ ಕನ್ಫರ್ಮೇಷನ್, ಡೋಂಟ್ ಗೋ ಥ್ರೂ ದ ಫೇಕ್ ನ್ಯೂಸ್ ಅಂತ ನಾನೇ ಹಾಕಿದೆ. ಯಾಕಂದರೆ ನಾವೇ ಅಲ್ಲಿ ಕೇಳ್ಕೊಂಡು ಹೇಳುವಾಗ ನಮ್ಮದೇ ಫೇಕ್ ನ್ಯೂಸ್ ಅಂತ ಹಾಕೋರು ಕೆಲವೊಬ್ರು ಭಾಳಷ್ಟು ಆದರು. ಓಕೆ, ಏನೇ ಆಗಲಿ ಎಲ್ಲರೂ ಕೂಡ ಆಲ್ ದ ಬೆಸ್ಟ್. ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್ ನಿಮ್ಮೊಂದು ರಿಸಲ್ಟ್ ಚೆನ್ನಾಗಾಗಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ ಕೇಸ್ ಏನಾದರೂ ಡೌಟ್ಸ್ ಇತ್ತಪ್ಪ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಇವಾಗ ಮಾಡ್ಕೊಂಬಿಡಿ. ಓಕೆ, ಇವತ್ತು ಸರ್ವರ್ ನೈಟ್ ಎಲ್ಲ ಬಿಸಿ ಬರ್ತದೆ. ಸೊ ಹಂಗಾಗಿಬಿಟ್ಟು ಬೆಳಗ್ಗೆ ಚೆಕ್ಔಟ್ ಮಾಡ್ಕೊಂಡ್ರೆ ಫ್ರೀ ಇರ್ತದೆ. ಓಕೆ, ಒಂದು ಈಗ ಫಾರ್ ಎಕ್ಸಾಂಪಲ್ ಫೋರ್ತ್ ಸೆಮಿಸ್ಟರ್ ಅಂತೂ ಈಸಿ ಬರ್ತಾಯಿದೆ. ಇನ್ ಕೇಸ್ ಸೆಕೆಂಡ್ ಸೆಮ್ ಬರದೇ ಹೋದಾಗ ಅಥವಾ ಥರ್ಡ್ ಸೆಮಿಸ್ಟರ್ ಏನಾದರೂ ಬರದೇ ಹೋದಾಗ ಸ್ವಲ್ಪ ಬಿಟ್ಟು ನೋಡ್ರಿ. ಯಾಕಂತಂದು ನಿನ್ನೆ ಕೂಡ ಏನಪ್ಪ ಆಯ್ತಂತಂದರೆ ಮೊದಲಿಗೆ ಏನಾಯ್ತು ಅಂದರೆ ಫೋರ್ತ್ ಇಯರ್ ಬಿಟ್ಟರು, ಸ್ವಲ್ಪ ಹೊತ್ತಾದ ನಂತರ ಥರ್ಡ್ ಇಯರ್ ಬಿಟ್ಟರು. ಯಾಕಪ್ಪ ಅಂತಂದರೆ ಸಡನ್ನಾಗಿ ಎಲ್ಲನೂ ಕೂಡ ಬಿಟ್ಟಾಗ ಮತ್ತು ಸರ್ವರ್ ಪೂರಾ ಬಿಸಿ ಅಂದರೆ ಸರ್ವರ್ ಡೌನ್ ಆಗುತ್ತೆ. ಸೊ ಹಂಗಾಗಿಬಿಟ್ಟು ಒಂದೊಂದಾಗಿ ಬಿಡೋಕೆ ಟ್ರೈ ಮಾಡ್ತಿರ್ತಾರೆ. ಎಲ್ಲನೂ ಕೂಡ ಬಿಟ್ಟಿದ್ದಾರೆ. ಓಕೆ, ಸೆಕೆಂಡ್ ಸೆಮ್ಮು ಮತ್ತು ಥರ್ಡ್ ಸೆಮ್ಮು ಮತ್ತು ಫೋರ್ತ್ ಸೆಮ್ಮು ಕೂಡ ಬಿಟ್ಟಿದ್ದಾರೆ. ಓಕೆ, ಎನಿವೇ ಥ್ಯಾಂಕ್ ಯು ಫಾರ್ ವಾಚಿಂಗ್. ಅವನಷ್ಟೇ ನೋಡಿ, ಅದರಲ್ಲಿ ಬೇರೆ ಎಮೋಜಿಸ್ ನೋಡಿರಿ, ನಗೋದು ಬೇರೆ ಕಳಿಸಿದಾರೆ. ಓಕೆ, ನಾನೆಲ್ಲ ಏನು ತಲೆ ಕೆಡ್ಸೋಕೆ ಹೋಗಲ್ಲ. ಯಾಕಂದರೆ ಅದನ್ನು ಬಿಟ್ಟಾಕಿ ಕೂಡ ನಾನು ನಮ್ಮದವ್ರು ಭಾಳಷ್ಟು ಸ್ಟೂಡೆಂಟ್ಸ್ ಇದ್ದಾರೆ. ಅವ್ರಿಗೆ ಅಷ್ಟೇ ನನಗೆ ಅಪ್ಡೇಟ್ ಕರೆಕ್ಟ್ ಹೋದರೆ ಸಾಕು. ಓಕೆ, ಬಾಯ್.